ಎ ಸಿ ಮೆಕ್ಯಾನಿಕ್ ಅಂತ ಹೋಗ್ದಣ್ಣ ಕೆಲ್ಸಕ್ಕೆ. ಇಲ್ಲ ನಾನು ದುಬೈಗೆ ಹೋಗಿ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ. ಈಗ ಆರ್ಸ್ ಕುದುರೆದ್ ಕೆಲಸ ಕೊಟ್ಬಿಟ್ರು. ಕುದುರೆದು ಏನ್ ಮಾಡೋದು? ಕುದುರೆ ಓಡಿಸೋದ? ಇಲ್ಲ, ಎಲ್ಲ ವಾಶ್ ಮಾಡೋದು. 3 ತಿಂಗಳು ಹೆಂಗಿದ್ದ ಗೊತ್ತಿಲ್ಲಣ್ಣ. ದೂರನೂ ಮನುಷ್ಯ ಇಲ್ಲ ಬಿ, ಆ ಜಾಗದಲ್ಲಿ ಇದ್ದ. ಇವನು ಫೋಟೋ ದಿಕ್ಕಾವು. ಊಟ ಕೊಡಲ್ಲ. ನೋಡ್ ಬಂದಿರೋದು ಈಗ. ತಪ್ಪಿಸ್ಕೊಂಡೆ. ಊಟ ಕೊಡಲ್ಲ ಬಿ, ಸಿಗರೇಟ್ ಪ್ಯಾಕ್ ಕೊಡ್ತಾರೆ. ಮನುಷ್ಯನ್ಗೆ ಊಟ ಇಲ್ಲ, ಅಲ್ಲಿ ಕುದುರೆಗೆ ಊಟ. ಬಂದು ಎಷ್ಟು ತಿಂಗಳಾಯ್ತು ಈಗ? 2 ಮಂತ್ ಆಯ್ತು. ಹೊಸದು ಇನ್ನೂ ಹಸಿದೇ ಇದೆ. 10 ಸ್ಮೆಲ್ ಬರ್ತಾ ಇದೆ ದುಬೈದು. ನೀವು ಹೀರೋನೇ ಮಾಡ್ಬೋದಾಯ್ತು ನೀವು ಸಿನಿಮಾಗೆ. ನೀವು PPF ಹಾಕಕ್ಕೆ ಇಟ್ಕೊಬಿಟ್ರು ವಾಸಿಮು. ಕಾಲೇಜ್ ಹೋಗಿ ಬರೋದಲ್ಲ ಸರ್, ಇವಾಗ ಆಯ್ತು ಕಾಲೇಜ್ ಹೋಗಿ. ಕಾಲೇಜ್ ಮುಗೀತಾ? ಕಾಲೇಜ್ ಹೋಗಿ ಬರ್ತಾ ಇರೋದಾ? ಹೌದಾ? ಆಮೇಲೆ ಇದೇ ಕೆಲಸ ಮಾಡೋದಾ? ನೆಕ್ಸ್ಟ್ ಏನಾರು ಬೇರೆ ಏನಾರು ಮಾಡ್ಬೇಕು ಅಂತಿದ್ದೀರಾ? ದುಬೈಗೆ ಹೋಗ್ತೀನಿ ಅಂತ. ಹಣದಲ್ಲಿ ಏನು ಬರ್ದಿದೆ ಅದು? ದುಬೈಗೆ ಹೋಗ್ತಾನಂತ ಅಣ್ಣ. ಏನು ಹೋಗಿ ಬಂದ. ಅದು ಗ್ರೇಟ್. ಅದು ನೀವೇನು ಆಚೆಯವರಿಲ್ಲ, ನಾನು ಹೇಳ್ತೀನಿ. ದುಬೈಗೆ ಹೋಗ್ದ ಎ ಸಿ ಮೆಕ್ಯಾನಿಕ್ ಕೆಲ್ಸಕ್ಕೆ. ಅಲ್ಲಿ ಹೋಗಿ ಏನು ಮಾಡ್ದ, ಕುದುರೆದ್ ಕೆಲಸ ಕೊಟ್ಟಿದ್ರು. ಆರಿಸ್ತು ಕುದುರೆದು ಅಳ್ತಾ ಇದ್ದ. 3 ತಿಂಗ್ಳಿಗೆ ಬಂದ್ಬಿಟ್ಟ. ಎ ಸಿ ಮೆಕ್ಯಾನಿಕ್ ಅಂತ ಹೋಗ್ದಣ್ಣ ಕೆಲ್ಸಕ್ಕೆ. ಅವಾಗನೇ ಹೇಳ್ದೆ ನಾನು, ಬೇಡಪ್ಪ ಇಲ್ಲೇ ದುಡಿಬೋದು, ಏನು ಟೆನ್ಷನ್ ಇಲ್ಲ, ಸ್ವಲ್ಪ ಕಷ್ಟ ಬಿದ್ದರೆ ಆಗುತ್ತೆ ಅಂತ. ಇಲ್ಲ ನಾನು ದುಬೈಗೆ ಹೋಗಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ. ಈಗ ನಿಮಗೆ ಅದು ಇದು ದುಬೈಗೆ ಹೋಗ್ಬೇಕು ಅಂತ ಅಲ್ಲಿ ಹೋಗಿದ್ದು. ಆರ್ಸ್ ಕುದುರೆದ್ ಕೆಲಸ ಕೊಟ್ಬಿಟ್ರು. ಕುದುರೆದು ಏನು ಮಾಡೋದು? ಕುದುರೆ ಓಡಿಸೋದ? ಇಲ್ಲ, ಅವ್ರಿಗೆ ಇದು ಕೊಡೋದು, ಊಟ ಕೊಡೋದು, ಆ ಥರ ಎಲ್ಲ ವಾಶ್ ಮಾಡೋದು. 3 ತಿಂಗಳು ಹೆಂಗಿದ್ದ ಗೊತ್ತಿಲ್ಲಣ್ಣ. ಆಮೇಲೆ ಅಲ್ಲಿಂದ ಅವರು ಕಫಿಲ್ ಹತ್ರ ಇವೊಂದು ಪಾಸ್ಪೋರ್ಟ್ ಇತ್ತು, ಅವ್ನು ಕೊಟ್ಟಿಲ್ಲ ಲಾಸ್ಟರಿಗೂ. ವೈಟ್ ಪಾಸ್ಪೋರ್ಟ್ ಬರುತ್ತಂತಲ್ಲ ಲೆಟ್ರದು, ಅದ್ರಲ್ಲಿ ಬಂದಿದ್ದು ಎಂಬೆಸಿಗೆ ಹೋಗಿ. ನೋಡಿ ದುಬೈ ಹೊರಗಡೆ ಕಂಟ್ರಿ ಅಂತ ಹೇಳ್ತೀವಲ್ಲ, ಹೆಂಗೈತೆ ಅವ್ರ ಕತೆ. ದೂರನೂ ಮನುಷ್ಯ ಇಲ್ಲ ಬಿ, ಆ ಜಾಗದಲ್ಲಿ ಇದ್ದ ಇವನು. ಫೋಟೋ ದಿಕ್ಕಾವು. ಬೇರೆ ಅವ್ನು ಟ್ಯಾಕ್ಸಿ, ಅವನದು ಯಾರೋ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದಿದ್ದು, ಅವ್ರದ್ದು ನಂಬರ್ ಇಟ್ಕೊಂಡು ಫೋಟೋ ಹಿಡ್ಕೊಂಡು ಟ್ಯಾಕ್ಸಿ ಅವನಿಗೆ ಫೋನ್ ಮಾಡಿ ಇಲ್ಲಿ ಹೋಗ್ಬೇಕು ಅಂತ. ಅವ್ನು ಟ್ಯಾಕ್ಸಿ ಮನೆ ಕರ್ಕೊಂಡೋಗಿ ಅವ್ರ ರೂಮಲ್ಲಿ ನಿಂತ್ಕೊಂಡು ಸ್ಟೇ ಮಾಡಿದ್ದ 1 ತಿಂಗಳು. ಕೇರಳ ಅವರು ಪಕ್ಕ ಅವರು ಹೆಲ್ಪ್ ಮಾಡಿದ್ದು. ಬರ್ತಾನೆ ಇದ್ದಿಲ್ಲ ಇನ್ನೂ ದುಬೈಯಲ್ಲಿ. ಅಳ್ಕೊಂಡು ಅಲ್ಲಿ ಎಷ್ಟೋ ಜನ. ಇವನು ಆ ಟ್ಯಾಕ್ಸಿ ಅವ್ರ ನಂಬರು, ಟ್ಯಾಕ್ಸಿ ಅವ್ನು ಒಳ್ಳೆವನು ಇದ್ದಿದ್ದಕ್ಕೆ ಬಚಾವು ಇಲ್ಲ. ಅಲ್ಲಿ ಆವಾಗನೂ ಆಯಿತು ಬಚಾವ್, ಏನೂ ಇಲ್ಲ. ಅವಾಗನೂ ಇದು ಆಯಿತು. ಫಸ್ಟೇ एक ಮಹಿನಾ ಅಥವಾ 2 ಮಹಿನೆ, 1 ತಿಂಗಳು ಇದ್ದ. 2ನೇ ತಿಂಗಳು ಟ್ಯಾಕ್ಸಿ ಅವನ ಜೊತೆಯಲ್ಲಿ ಇದ್ದಿದ್ದು. ರೂಮ್ ಇಲ್ಲ, ಅವ್ನ ರೂಮಲ್ಲಿ ಈ ಜಾಗದಲ್ಲಿ ಇದ್ದಿದ್ದ ಕುದುರೆ. ಅಯ್ಯೋ ಹೈಟ್ ಇದೆ. ದಿಕಾ ಏನು ಕುದುರೆ ಕೂದಲೇ ಇಲ್ಲ ಕಿರಣ್. ಇದು ವಾಷಿಂಗ್ ಮಾಡ್ತಾ ಇದ್ದಾರೆ. ಕುದುರೆ ಕೂದಲೇ ಇಲ್ಲ, ಫುಲ್ ಶೇವಿಂಗ್ ಮಾಡಕ್ಕವ್ರೆ. ಹೌದು, ಅದನ್ನೇನು ಹಂಗ ಕುದುರೆ ಯಾಕಂಗೆ ಶೇವಿಂಗ್ ಮಾಡೋದು? ಅಲ್ಲಿ ಇದಕ್ಕೆ ಹೀಟ್ಗೆ ತಡ್ಕೊಳ್ಳಲ್ಲ ಅಣ್ಣ. ರೋಮ ಇದ್ರೆ ರೋಮ ಇರೋದೇ ಚಳಿ ಕಡಿಮೆ ಆಗತ್ತಾನೆ. ನಮ್ಮ ಸ್ಪಿನ್ ಎಲ್ಲ ಹೋದಾಗ ಜಾಸ್ತಿ ರೋಮ ಇರ್ತದೆ, ಅದು ಬದುಕಲ್ಲ ರೋಮ ಇದ್ರೆ ಹೀಟ್ಗೆ. ಟ್ಯಾಕ್ಸಿ ಕಾ ನಂಬರ್ ದಿಖಾ. ಟ್ಯಾಕ್ಸಿ ದೇವ್ರು ಬಂದಂಗೆ ಬಂದಿದ್ದಾನೆ, ಅದು ಇಟ್ಕೊಂಡು ಬಂದಿರೋದು. ಅದು ಹೆಂಗೆ ಬಂತ ಐಡಿಯಾ? ಅವನು ಫೋನ್ ಮಾಡಿದ್ರೆ ಸಿಗುತ್ತೆ ಅಂತ. ಅವನು ಬೆಳ್ಳಿಯಲ್ಲಿ 2 ಟೈಮ್ ಬಂದೆ. ಅಲ್ಲಿ ಯಾರಿಗೋ ಕರ್ಕೊಂಡು ಹೋಗಕ್ಕೆ ಬಂದಿದ್ದಲ್ಲ, ಗ್ಯಾಪಲ್ಲಿ ಊಟ ಕೊಡಲ್ಲ. ನೋಡ್ ಬಂದಿರೋದು ಈಗ. ತಪ್ಪಿಸ್ಕೊಂಡೆ. ಊಟ ಕೊಡಲ್ಲ ಬಿ, ಸಿಗರೇಟ್ ಪ್ಯಾಕ್ ಕೊಡ್ತಾರೆ, ಊಟ ಕೊಡಲ್ಲ. ಹೌದಾ? ನೀರು ಇಲ್ಲ. ಯಾಕೆ ಊಟ ಕೊಡಲ್ಲ? ಕೆಲಸಕ್ಕೆ ಸೇರಿಸ್ಕೊಂಡ್ಮೇಲೆ ಹೌದಾ? ಅವರೇ ಬರಲ್ಲ ಕಪಿಲ್ ಅವರು. ಇಮಿಡಿಯೇಟ್ ಬರ್ತಾರೆ. ಮಂಚಿಂಗೆ ಊಟ ಇಲ್ಲ ಅಂದ್ರೆ ಸೈಲಿ. ಅಯ್ಯೋ, ಆ ಥರ. ಇವರು ಅವ್ರ ಮನೇನೆ ಇಲ್ಲಿ ಇರ್ತಾರೆ, ಇವ್ರು ಇರೋದೇ ಅದು ಮನ್ ಜಾಗದಲ್ಲಿ. ಅಲ್ಲಿ ತಗೊಂಡೋಗಿ ಇವ್ರಿಗೆ ಹಾಕ್ಬಿಡ್ತಾರೆ. ಮನುಷ್ಯನ್ಗೆ ಊಟ ಇಲ್ಲ, ಅಲ್ಲಿ ಕುದುರೆಗೆ ಊಟ. ನಾನು ಕುದುರೆ ಸಿಗೋದನ್ನ ತಿನ್ಬೇಕು ನಾವು.
4 ವೆರೈಟಿ 5 ವೆರೈಟಿ ಊಟ ಕುದುರೆಗೆ ಕುದುರೆಗೆ. ಹ್ಞೂ ಬಾರಿ ಬಾರಿ ಊಟ ಅಂದರೆ ನೀವು ಈ ಕುದುರೆಗೆ ಏನು ಕೆಲಸ ಮಾಡಿಸ್ತಿದ್ರು ಅಲ್ಲಿ? Cleaning. ಕ್ಲೀನಿಂಗ್ ಅವ್ರಿಗೆ ಊಟ ಹಾಕೋದು ಆ ಥರ. ಅಲ್ಲ ಅವರು ರೈಡಿಂಗ್ ಗೀಡಿಂಗ್ ಮಾಡೋದು ಅವೆಲ್ಲ ಶೋಕಿ ಮನುಷ್ಯರನ್ನೇ ಅದು ಇನ್ನೂ ಜೀತದಾಳ ಪದ್ಧತಿ ಅಂತಾರಲ್ಲ ಅದು ಅಲ್ಲಿದೆ. ಡ್ಯಾನ್ಸ್ ಹೆಂಗ್ ಮಾಡ್ತಾ ಇದ್ದಿದ್ದು ಬಲ್ಲು ಸಾಯಂಕಾಲ ಆಗಿದ್ರೆ ಗುಡ್ದೊಳಗೆ ಸಾಂಗ್ ಹೌದಾ? ಡ್ಯಾನ್ಸ್ ಮಾಡೋದು ಅಂತೆ. ಸಾಂಗ್ ಹಾಕ್ಬಿಟ್ಟು ಬರೀ ಡ್ಯಾನ್ಸಿಂಗ್ ಕುದುರೆ ಎಲ್ಲ ಡ್ಯಾನ್ಸು. ಹಾಂ ಆ ಕಾಬಾ ಅಂತ ಬರುತ್ತೆ, ನಾವು ಸುಲೈಮಾನ್ ಏನು ಕುಡಿತೀವಿ ಲೆಮೆಂಟಿ ಆ ಥರ ಮಾಡಿ ಮಾಡಿ ಅವ್ರಿಗೆ ಕೊಡಬೇಕಂತೆ. ಅದು ಮಾಡೋವನು ಹೀರೋ, ಅದು ರೆಡಿ ಮಾಡ್ತಾನಲ್ಲ ಅವ್ನು ಹೀರೋ, ಅದನ್ನು ಕರ್ಕೊಂಡಿದ್ದ. ಎಲ್ಲ ಮಾಡ್ಕೊಂಡು ಪಾಸಾಗಿ ಅಳ್ಕೊಂಡು ಬಂದಿರೋದು. ಹೋಗೋ ಟೈಮಲ್ಲೇ ಹೇಳ್ದೆ ಎಷ್ಟು ವರ್ಷದಲ್ಲಿ ಹೋಗಿದ್ದು, ಎಷ್ಟು ಏಜ್ ಇದ್ದಾಗ? ಇವಾಗ ರೀಸೆಂಟು. ಹೌದಾ? ಬಂದು ಎಷ್ಟು ತಿಂಗಳಾಯ್ತು ಈಗ? 2 ಮಂತ್ ಆಯ್ತು. ಹೊಸದು ಇನ್ನೂ ಹಸಿ ಹಸಿದೇ ಇದೆ. ಅದಕ್ಕೆ ಸ್ಮೆಲ್ ಬರ್ತಾ ಇದೆ ದುಬೈದು. ಇವನು ಹೋಗ್ತೀನಿ ಅಂದ, ಇವನ್ ತಮ್ಮನೇ, ಇವನ ಅಣ್ಣ, ಇವ್ನ್ ತಮ್ಮ. ನಂದೆ ಇವನ್ ಮಕ್ಕ ನೋಡ್ಕೊಬಿಟ್ಟು ಆಮೇಲೆ ಹೋಗಂದೆ. ಫಸ್ಟು ನಾನು ಓದ್ಬಿಟ್ಟಿದ್ದೀನಿ ದುಬೈಗೆ ಹೋಗ್ತೀನಿ ಅಂದ. ಆಯ್ತಪ್ಪ ಹೋಗು. ಇವನಿಗೆ ಫೋನ್ ಮಾಡಿದೆ, ಏನೋ ನಿಮ್ಮ ತಮ್ಮ ದುಬೈಗೆ ಹೋಗ್ತಾ ಇದ್ದಾನಂತೆ. ಹೌದಾ? ನನಗೆ ಕೇಳು ಫಸ್ಟು ದುಬೈ ಇಷ್ಟರಿ ನಾನು ಹೇಳ್ತೀನಿ, ಆಮೇಲೆ ಹೋಗಲ್ಲ ಅವನು. ಇಲ್ಲ ನಾನೇನು ಓದಿರ್ಲಿಲ್ಲ, ನಾನು ಗ್ರಾಜುಯೇಷನ್ ಹಾಂ ಕಂಪ್ಲೀಟ್ ಮಾಡಿದ್ದೀನಿ. ಹಾಂ ಅದು ಓದಿದ್ರ ಮೇಲೆ ಏನೋ ಕೊಡ್ತಾರೆ ಅಂತ. ಓದಿರೋರ್ದು ಅದೇ ನಂಬರ ಸುಮಾರು ಕೇಳಿದ್ದೀವಲ್ಲ. ಅಲ್ಲ ನಾವು ಹೋಗಿ ದುಬೈ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದೀವಿ, ಚೆನ್ನಾಗಿದೆ ಸಿಟಿ, ಹಂಗೆ ಮಾಡೋರೆ. ಆದರೆ ಜನ ನಂಗೆ ಬಳಸ್ಕೊಂಡು ಕನ್ನಡ ಮುಖ ಇದೆ ದುಬೈಲಿ. ಮಾಲೂಮ್ ನೇ ಬಾ ಮುಂಜೆ ಮುಂಜಾನೆ ಇದೆ ಮೈನಿ. ನಾನು ಸಿಂಗಾಪುರದಲ್ಲಿ ಇದ್ನಲ್ಲ, ಅಲ್ಲೂ ರೇಸಿಸಮ್ ಇತ್ತು. ಅಲ್ಲಿ ಆಮೇಲೆ ಅಲ್ಲಿ ಯಾಕೆ ರೇಸಿಸಮ್ ಅಂದರೆ ಅಲ್ಲಿ ನ್ಯೂಸ್ ಚಾನಲ್ಗಳು ನೋಡಿ ನೀವೆಲ್ಲೂ ನಮ್ಮ ಇಂಡಿಯಾದಲ್ಲಿ ತೋರಿಸಲ್ಲ. ನಮ್ಮ ನ್ಯೂಸ್ ಚಾನಲ್ಗಳು ಇಡೀ ಪ್ರಪಂಚಕ್ಕೆ ತೋರಿಸ್ತಾರೆ. ಇಲ್ಲಾಗಿದ್ದು ರೇಪು, ಇಲ್ಲಾಗೋಂಥ ಪ್ರತಿಯೊಂದು ಕರ್ಮಕಾಂಡಗಳು ಅಲ್ಲಿ ಕಾಣಿಸೋದು. ಅಲ್ಲಿ ಹುಡುಗಿರು ನಮ್ಮನ್ನು ನೋಡಿಬಿಟ್ರೆ ಸಾಕು ಖುದ್ದು ಬಿಡೋರು. ದಿಲ್ಲಿಲಿ ಒಂದು ರೇಪ್ ಆಗಿತ್ತಲ್ಲ, ನಾನು ದುಬೈಲಿದ್ದಾಗ ಡೆಲ್ಲಿಲಿ ಒಂದು ರೇಪ್ ಆಗಿತ್ತು. ಇಂಡಿಯನ್ಸ್ ಅಂದು ಬಿಟ್ರೆ ಸಾಕು ಹೆಂಗೆ ಮುಖ ಮಾಡೋರು ಗೊತ್ತಾ ನಾವು ಹೋದರೆ. ಮತ್ತು ಹಿಂಗೆ ಮಾಡಿದ್ರೆ ರೇಸಿಸಮ್ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಮೀಡಿಯಾದು ತಪ್ಪಿದೆ ಇಲ್ಲಿ. ಏನು ಅಂದರೆ ಏನೇ ಆಗಲಿ ಕೆಲವೊಂದು ಜಾಗದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ದಂಗೆ ನೋಡ್ಕೋಬೇಕು. ಆ ದೇಶದಲ್ಲೂ ಆಗ್ತವೆ, ಆಗಲ್ಲ ಅಂತಲ್ಲ, ಇದಕ್ಕಿಂತ ಕೆಟ್ಟದಾಗ ಆಗ್ತವೆ, ಸೀರಿಯಲ್ ಕಿಲ್ಲರು ಅವರು ಇವರು ಅಂತ. ಆದರೆ ದೇಶದ ಹೆಸರನ್ನ ಹೊರಗಡೆ ಬಿಟ್ಕೊಡಲ್ಲ. ಇದು ನಮ್ಮಲ್ಲೇನು TRPಗೋಸ್ಕರ ಬಿಟ್ಕೊಡೋದು. ಯಾವ ಒಗ್ಗಟ್ಟಿಲ್ಲ, ಯಾವುದೂ ಇದಿಲ್ಲ. ಎಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದಾನೆ ಕೇಳಿ ಅಣ್ಣ, ಎಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದಾನೆ ಅದು ಕೇಳಿ. ಎಷ್ಟು ಖರ್ಚು ಮಾಡ್ಕೊಂಬಂದ್ರಿ? ಆಯಿತಾ? ಅದು ಪಾಸ್ಪೋರ್ಟ್ಗೆ ಅಂದರೆ ವೈಟು. ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಕೇಸ್ ಹಾಕಿದ್ರು. ಅವ್ರು ಬಂದಿಲ್ಲ, ಸಿಕ್ಕಿಲ್ಲ ಅವರು, ಸಿಗಲ್ಲ ಅವರು. ಮೆನ್ಷನ್ ಕಳ್ಸೂ ಬಂದಿಲ್ಲ ಅವರು. ಆಮೇಲೆ ಅಂಬಾಸಿನಲ್ಲಿ ಕಾಸು, ವೈಟ್ ಪಾಸ್ಪೋರ್ಟ್ಗೆ ನಿಮಗೆ ಇಲ್ಲಿ ಪಾಸ್ಪೋರ್ಟ್ ಈಗ ಮತ್ತೆ ಹಳೆ ಪಾಸ್ಪೋರ್ಟ್ ಸಿಗುತ್ತಾ? ಸಿಗಲ್ಲ. ಸಿಗತ್ತೆ, ಹೊಸಾನೇ ಅದೇ ನಂಬರಲ್ಲಿ ಸೇಮ್ ಪಾಸ್ಪೋರ್ಟು. ರೀಸನ್ ಹೇಳಿದಾರಲ್ಲ, ರೀಸನ್ ಇದು ಅಂತ ಗೊತ್ತಾಗಿದ್ದಾಗ ಇಲ್ಲಿ ಬಂದ್ಮೇಲೆ ಕೊಡಲೇಬೇಕಂತ. 3 ತಿಂಗಳು ಟೈಮ್ ಆಗಬೇಕಂತೆ. ಯಾರು ಹೊಸೊಬ್ರು ಹೋಗಿದ್ರು ಅವ್ರದ್ದು 3 ತಿಂಗಳು ಆಗಬೇಕಂತೆ. ಇವನು ಲಕ್ಷನಾಗಿದ್ದು. ಅಲ್ಲಿಂದ ವೀಸಾ ಎಕ್ಸ್ಪೈರ್ ಆಗಬೇಕು. ಹಾಂ, ಇಲ್ಲಿಂದ 3 ಮಂತ್ಸು, ಅಲ್ಲಿಂದ 3 ಮಂತ್ಸ್. ಜೀವನ ಹೊರಗಡೆ ದುಡಿತೀವಿ ಅನ್ನೋರು. ಹಾಂ ಹಾಂ, US ಅಲ್ಲೂ ಇರೋಕ್ಕಾಗ್ತಾ ಇಲ್ಲ. US ಎಷ್ಟು ಜನ ಬರ್ತಾರೆ ಈಗ IT ಅವರು. US ಲೈಫು ತುಂಬ ಕೆಡ್ತಾಗ್ಬಿಟ್ಟಿದೆ ಅಂತ ಈಗ ಇಂಡಿಯನ್ಸ್ಗೆ. ಪರವಾಗಿಲ್ಲ ಅಲ್ಲಿಗೆಲ್ಲ. ಯುರೋಪ್ ಚೆನ್ನಾಗಿದೆ. ಯುರೋಪ್ ಕಂಟ್ರಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಯುರೋಪ್ ಕಂಟ್ರಿ ಚೆನ್ನಾಗಿದೆ. ನೀವು ಹೋಗ್ತೀರಾ ಕಿರಣ್ ದುಬೈಗೆ? ಅಣ್ಣ ನಾನು ಹಾಂ ಆಸ್ ಎ ಟೂರಿಸ್ಟಾಗಿ ಹೋಗ್ತೀನಿ ಅಣ್ಣ. ಹಾಂ, ಅಣ್ಣ ಯಾವುದೇ ದೇಶಕ್ಕೆ ನೀವು ಅತಿಥಿಯಾಗಿ ಹೋದರೆ ಸತ್ಕಾರ ಚೆನ್ನಾಗೇ ಇರುತ್ತೆ. ಇಲ್ಲ, ನಾನು ದುಬೈಲಿ ಅತಿಥಿ ಸತ್ಕಾರನ ಒಂದು ಎಪಿಸೋಡ್ ಸೀರೀಸ್ ನೋಡಿ ಎಂಥ ಟ್ರೀಟ್ ಮಾಡಿದ್ರು ಗೊತ್ತಾ ನನಗೆ. ಅದು ವೀಡಿಯೋ ಇದ್ರಾಗ ಕರೆಸಿದ್ರು, ಅಂದರೆ ಇದಾಗ ಕರೆಸಿದ್ರು ನನ್ನ ಗೆಸ್ಟಾಗಿ. ಅವರೇ ಪ್ರಮೋಟ್ ಮಾಡಿ ಅಂತ ಕರೆಸಿದ್ರು. ಅಲ್ಲಿ ಅವನೋ ಒಬ್ಬ ನಾನು ಯೂಟ್ಯೂಬರ್ ಅಂತ ಗೊತ್ತಿದ್ದಾನೆ, ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ದೆ ನನಗೆ. ನಾನು ವೀಡಿಯೋ ನೋಡ್ಬಿಟ್ಟು ಕಣ್ಣೀರು ಹಾಕೊ ಬಂದಿದ್ದೀನಿ ದುಬೈಲಿ. ನೀವು ನೋಡಿಲ್ವಾ ಎಪಿಸೋಡ್ನ? ದುಬೈ ಸೀರೀಸಲ್ಲಿ ನೋಡಿ ಒಂದು ಇದರಲ್ಲಿ ಮಳ್ಳಗಾಡದ ಊಟಕ್ಕೆ ಕರ್ಕೊಂಡು ಹೋಗಿದ್ದು ಒಂದು ಬಿಕಾರಿ ಥರ ನೋಡ್ಬಿಟ್ಟ ಕಿರಣ್ ನಮಗೆ. ದುಬೈ ಆಮೇಲೆ ಜೋರು ಮಾಡ್ಕೊಂಡು ಬಂದೆ ನಾನು ಅವ್ನಿಗೆ ಹೇಳಿ ಇದು ಮಾಡಿ. ದುಬೈಲಿ ಆ ಜಾಗದಲ್ಲಿ ಹೋಗಿ ಹಂಗೆ ಮಾಡಿದ್ರು. ಅದು ಪಾಕಿಸ್ತಾನದವ್ರು ಮಾಡಿದ್ದು. ನಾನು ಪಾಕಿಸ್ತಾನದವ್ರು ಇದ್ದಿದ್ದು. ಗಲಾಟೆ ಆಯ್ತು ಅಲ್ಲಿ ಅಲ್ಲೊಂಚೂರು. ನಾನು
ತುತ್ತು ಅನ್ನ ತಿನ್ನೋಕ್ಕೂ ಆಗಲಿಲ್ಲ ಅಲ್ಲಿ, ಹಂಗೆ ಅಷ್ಟು ನೋವಾಗ್ಬಿಡ್ತು. ಜಗಳ ಮಾಡಿದ್ರಾ? ಜಗಳ ಮಾಡಲಿಲ್ಲ, ಹಿಂಗೆ ನಾನು ಕರ್ಸಿದ್ದು ನೀವು, ನಾನೇನು ಬರೋಕ್ಕಿರಲಿಲ್ಲ. ನಾನು ಯೂಟ್ಯೂಬರ್ ಅಂತ ಗೊತ್ತಾದಮೇಲೆ ಸಪ್ರೇಟಾಗಿ ನಮ್ಮನ್ನು ಶೂಟ್ ಮಾಡಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ನನ್ನ ಬೇರೆ ಕಡೆ. ನಮ್ಮದು ಹೋಟ್ಲ್ ಶೂಟ್ ಮಾಡಲಿ, ಯೂಟ್ಯೂಬರ್ ಪ್ರಮೋಟ್ ಆಗುತ್ತೆ ಅಂತ ಕರ್ಕೊಂಡು ಹೋಗಿದ್ರು. ಅದ್ರ ಒಳಗಡೆ ಇದ್ದವ್ರಿಗೆ ನಾನು ಯೂಟ್ಯೂಬರ್ ಅಂತ ಗೊತ್ತಿಲ್ಲ. ನಾನು ಎಕ್ಸ್ಪ್ಲೇನ್ ಮಾಡಿ ಊಟ ಕೊಡ್ತಿದ್ದು ಇದೇನು ಏನು ಅಂತ ಕೇಳಕ್ಕೆ ಹೋದೆ ನಾನು. ಅದಕ್ಕೆ ಅವನು ಐ ಸರಿ ಅಂದ, ಅಯ್ಯೋ ಹಿಂಗೆ ಅಂದ್ಬಿಟ್ಟ, ಐ ಹಿಂಗಂದ. ನಾನು ಹೆಂಗೆ ಆಗ್ಬಿಡ್ದು ಗೊತ್ತಾ, ಕರ್ಸಿರೋದವ್ರು ಕರ್ಕೊಂಬಂದು ಇದು ಮಾಡ್ತಿರೋದು ಅಂದರೆ ಅವ್ನಿಗೆ ಗೊತ್ತಿಲ್ಲ ಅವನಿಗೆ ನಾನು ಯೂಟ್ಯೂಬರ್ ಅಂತ. ಆದ್ರೆ ಮನುಷ್ಯ ಮನುಷ್ಯನ ಬೆಲೆ ಬೇಡ. ಕೇಳಬೇಕು, ಯಾರಪ್ಪ ನೀನು ಅಂತ ಕೇಳೋದು ಮತ್ತೆ ಹಿಂಗಾಗೋಯ್ತು. ಕ್ಯಾಮ್ರಾ ರೆಕಾರ್ಡ್ ಆಯ್ತಾ? ಅದು ರೆಕಾರ್ಡ್ ಆಗಿದೆ ಅಲ್ಲಿ. ಹೌದಾ? ನೋಡ್ತೀನಿ ರೀ ಹಂಗಾರೆ ನಾನು. ಎಪಿಸೋಡ್ ಇದೆ. ಅದ್ರ ನನ್ನ ಸೀರೀಸ್ ನೋಡಿದಾಗ ಒಂದು ನೈಟ್ ಊಟಕ್ಕೆ ಹೋಗಿದ್ದೀನಿ ಅಲ್ಲಿ. ಅದನ್ನು ನೋಡಿದ್ರೆ ಅಷ್ಟು ಬೇಜಾರಾಯಿತು. ಹಂಗೆ ನೀವು ಕೇರಳ, ಇದು ಚೈನಾಗೆ ಹೋಗಿದ್ರೆ ಜನ ಅಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆ್ಯಕ್ಚುಲಿ, ಚೆನ್ನಾಗಿ ಟ್ರೀಟ್ ಮಾಡಿ. ಬಟ್ ಇದ್ರ ಪ್ರಾಬ್ಲಮ್ ಇದೆ, ದೇಶಗಳ ಬಾರ್ಡರ್ದು. ಅದು ಖಂಡಿತ ಇದ್ದೇ ಇರುತ್ತೆ, ಎಲ್ಲ ಕಡೆ ಇದ್ದೇ ತಂತ್ರಗಳು. ಅದನ್ನ ನಾವು ಕಾಂಪ್ರಮೈಸ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸೈನಿಕರ ಲೆಕ್ಕಗಳು ಇದ್ದೇ ಇದೆಯಲ್ಲ. ಇದ್ದೇ ಇದೆ. ಅದು ನಮ್ಮ ಕಡೆನೂ ಇದೆ, ಅವ್ರ ಕಡೆನೂ ಇದೆ. ಬಟ್ ಸಮ್ಮವ್ ಬಾರ್ಡ್ರ್ ಅಂತ ಬಂದಾಗ ಯಾರೇ ಆದರೂ ನಾವು ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಹೌದು. ಈಗ ನಾನು ನೀವೇ ಅಣ್ಣ ತಮ್ಮ ಆದ್ರೂ ಒಂಚೂರು ನೀವು ತೆವರಿ ಹೊತ್ಸ್ಕೊಂಡು ಮುಂದಕ್ಕೆ ಬಂದರೆ ನಾನು ಜಗಳ ಮಾಡ್ತೀನಿ ನಿಮ್ಮ ಹತ್ರ. ಹೌದು ಅಲ್ವಾ? ಒಂದೇ ತಾಯಿ ಮಕ್ಕಳು. ನೀನು ಹಂಗಿರ್ಬೇಕಾದ್ರೆ ದೇಶ ನೀನು ಒಂಚೂರು ಬತ್ತೀಯ ಅಂತಂದ್ರೆ ನಾನು ಒಂಚೂರು ಅದಕ್ಕೆ ಯೋಧರು ಅಂತ ಅಂದ್ಬಿಟ್ಟು ಅವ್ರು ಅದಕ್ಕೆ ಅಂತಲೇ ಸಿದ್ಧವಾಗಿ ನಿಂತಿರ್ತಾರೆ. ಆ ಥರ ನಡೆಯುತ್ತೆ. ಬಟ್ ಜನ ನಾವು ನೋಡಿದ್ವಿ ಚೈನಾ ಅಂತ ಅಂದರೆ ಏನೋ ಅನ್ಕೊಂಡಿದ್ವು ಒಂದು ಕಡೆ. ನೀವೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋದ್ರಿಂದ ನಮಗೆ ಗೊತ್ತಾಯ್ತು. ತುಂಬ ಚೆನ್ನಾಗಿದೆ. ಮತ್ತು ದುಬೈ ಏನು ನಮ್ಮ ಜನ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಕನ್ನಡಿಗರು ತುಂಬ ಜನ ಇದ್ದಾರೆ ಅಲ್ಲಿ ದುಬೈಯಲ್ಲಿ. ಸೂಪರ್ ಜನ. ಕನ್ನಡ ಪ್ರೀತಿ ಅಂದರೆ ಹೆಂಗೆ ಗೊತ್ತಾ ಅಲ್ಲಿ ಕನ್ನಡಿಗರದು. ಒಗ್ಗಟ್ಟು ಕರ್ನಾಟಕದಲ್ಲಿ ಇಲ್ಲ, ಅಷ್ಟು ಒಗ್ಗಟ್ಟು ಅಲ್ಲಿದೆ. ಕರೆಕ್ಟ್. ಸಕ್ಕ ಚೆನ್ನಾಗಿದೆ. ಅವ್ರಿಗೆ ಹ್ಯಾಟ್ಸ್ ಆಫ್ ನಮ್ಮ ಕರ್ನಾಟಕದ ದುಬೈ ಜನಕ್ಕೆ ಒಬ್ರಿಗೊಬ್ರು. ನಾನು ಹೋಗ್ಬೇಕು ಆ್ಯಕ್ಚುಲಿ ದುಬೈಗೆ. ಅಲ್ಲಿ ಹೋಗ್ತೀರಿ ಅಂದರೆ ನೀವು ನೋಡಿ ಎಷ್ಟು ಜನ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಲ್ಲಿ ದುಬೈಲಿ ಅಂತ. ನನಗೆ 2% ಆಫ್ ವ್ಯೂಸ್ ದುಬೈಯಿಂದ ಬರ್ತಿರೋದು ಆ್ಯಕ್ಚುಲಿ. ಹೋಗಿ ನಂದುವೆ ಅದು ಆ್ಯಕ್ಚುಲಿ ಅಲ್ಲಿಂದ ಕೂತ್ಕೊಂಡು ನೋಡೋದು ಕನ್ನಡಿಗರು. ನೆಕ್ಸ್ಟ್ ಬರ್ತೀನಿ ದುಬೈಗೆ. ಹೋಗಿ ಸಕ್ಕ ಸಿಟಿ ಮಾತ್ರ ಹೇಳೋದಲ್ಲ, ಡೆವಲಪ್ಮೆಂಟು. ಮರುಭೂಮಿಲಿ ಆ ಥರ ಡೆವಲಪ್ ಮಾಡೋರಲ್ಲ, ಡೆವಲಪ್ಮೆಂಟು ಆ ವಿಚಾರ ನಾವು ಎತ್ಕೊಬೇಕು. ಕೆಲವೊಂದು ವಿಚಾರ ಎಲ್ಲರ ಹತ್ರ ಒಳ್ಳೇದು ಕೆಟ್ಟದಿದೆ ಇರುತ್ತೆ. ಆದರೆ ಒಳ್ಳೇದನ್ನ ಎತ್ಕೊಂಡು ಕೆಟ್ಟದನ್ನು ಬಿಡಬೇಕು. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ನಮ್ಮ ಹತ್ರ ಕೆಟ್ಟದಿಲ್ಲ, ಸಾವಿರ ಇದೆ. ಒಳ್ಳೇದು ಮಾತ್ರ ಎತ್ಕೋಬೇಕು. ಅದು ಬುದ್ಧಿವಂತಿಕೆ, ಡೆವಲಪ್ ಆಗಬೇಕು ಅಂದರೆ. ಕರೆಕ್ಟ್. ಓಕೆ, ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಓಕೆ, ಬಾಯ್. ಬಾಯ್.